ಆಮೇಲೆ ಅಂತ ಒಂದು ಚೂರು ಕಂಪ್ಲೇಂಟ್ ಇಲ್ಲ, ಯಾರಿಲ್ಲ ಅಂದ್ರೂ ಅಡುಗೆ ಮಾಡ್ತಾ ಇರ್ತಾರೆ. ರಾಶಿಕಾ ಅಡಿಗೆ ಮಾಡಬೇಕು ಮಾಡಲ್ಲ ಅಂತ ಅಷ್ಟೇ. ಮನೆ ಕೆಲಸಗಳು ಮಾಡೋ ಕಷ್ಟ ಆಗುತ್ತೆ ಇವತ್ತು. ಸರ್ ಅವರು ಇವಾಗ ಹೇಳ್ತಾ ಇದ್ದಾರೆ ಅಡಿಗೆ ಮಾಡಲ್ಲ ಅಂತ. ನಾನು ಮಾಡಲ್ಲ, ನಾನು ನೋಡ್ತಾ ಇದ್ದೀನಿ ಎಲ್ಲದಕ್ಕೂ ಮಾತಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಮಧ್ಯದಲ್ಲಿ ಬಂದ್ರೆ ಬಿಗ್ ಬಾಸ್. ಹಾಯ್ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಮತ್ತು ರಾಶಿಕಾ ಅವರು ರಕ್ಷಿತಾ ಜೊತೆ ಮತ್ತೆ ಜಗಳ ಶುರುವಾಗಿದೆ. ಈಗ ಜಗಳ ಯಾಕೆ ಆಯ್ತು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಬಾಲವನ್ನು ಬಿಚ್ಚಿದ್ದಾರೆ. ಹೌದು, ಅದೇನು ಗಾದೆ ಇದೆಯಲ್ಲ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅನ್ನೋ ತರ ಮತ್ತೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಜೊತೆ ಜಗಳ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಅಶ್ವಿನಿ ಗೌಡ ಮತ್ತು ಜಾನ್ವಿ ನಡುವೆ ಜಗಳ ನಡೆದ ನಂತರ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ. ಈಗ ರಾಶಿಕಾ ಅವರು ಮತ್ತೆ ಅಶ್ವಿನಿ ಗೌಡ ಅವರ ಜೊತೆ ಸೇರಿಕೊಂಡಿದ್ದಾರೆ. ಯಾಕಂದ್ರೆ ಸೂರಜ್ ಮತ್ತೆ ರಾಶಿಕಾ ಬೇರೆ ಆಗಿದ್ದಾರೆ. ಸುದೀಪ್ ಸರ್ ಹೇಳಿದ ನಂತರ ಸೂರಜ್ ಅವರು ರಾಶಿಕಾ ಅವರನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಹಾಗೆಲ್ಲ ನಿಮಗೆ ಗೊತ್ತಿರಬಹುದು, ರಘು ಅವರು ಕ್ಯಾಪ್ಟನ್ ಆದ್ಮೇಲೆ ಎಲ್ಲ ಸ್ಪರ್ಧಿಗಳಿಗೆ ಒಂದೊಂದು ಕೆಲಸವನ್ನು ವಹಿಸಿದ್ದಾರೆ. ಹಾಗೆ ಅಡುಗೆ ಮನೆ ಕೆಲಸಕ್ಕೆ ರಕ್ಷಿತಾ ಮತ್ತು ರಾಶಿಕಾ ಇಬ್ಬರನ್ನು ಕಿಚನ್ ಡಿಪಾರ್ಟ್ಮೆಂಟ್ಗೆ ವಹಿಸಿರುತ್ತಾರೆ. ಆದರೆ ಇಲ್ಲಿ ರಕ್ಷಿತಾ ಒಬ್ಬಳೇ 3-4 ದಿನದಿಂದ ಕೆಲಸ ಮಾಡಿದ್ದಾಳೆ. ಆದರೆ ರಾಶಿಕಾ ಅವರು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ಅಶ್ವಿನಿ ಗೌಡ ಹತ್ರ ಮಾತ್ರ ಕುತ್ಕೊಂಡು ಮಾತಾಡೋದು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದ ರಘು ಅವರು ಗಿಲ್ಲಿ ಹತ್ತಿರ ಬಂದು ಹೇಳ್ತಾರೆ, ರಕ್ಷಿತಾ ಅವರು 3-4 ದಿನದಿಂದ ಒಬ್ಬಳೇ ಕೆಲಸ ಮಾಡ್ತಾ ಇದ್ದಾಳೆ. ಎಲ್ಲರೂ ಅವಳನ್ನು ಮನೆ ಕೆಲಸದವಳು ಅನ್ನೋ ತರ ನೋಡ್ಕೋತಿದ್ದಾರೆ. ರಕ್ಷಿತಾಗೆ ಕೆಲಸ ಜಾಸ್ತಿ ಆದಾಗ ರಾಶಿಕಾ ಅಡಿಗೆ ಮಾಡ್ಬೇಕು ಬರ್ರಿ ಅಂತ ಕರೆದಾಗ ನನಗೆ ಕೈ ನೋವ್ತಾ ಇದೆ ಅಂತ ಹೇಳ್ತಾಳೆ. ಅದಾದ ನಂತರ ಅಶ್ವಿನಿ ಗೌಡ ಹೇಳ್ತಾರೆ, ಇವಳೇನು ಎಲ್ಲದಕ್ಕೂ ಮೂಗು ತೋರಿಸ್ತಾಳೆ, ಹಾಗೆ ಎಲ್ಲದಕ್ಕೂ ಮಾತಾಡ್ತಾಳೆ ಅಂತ ಹೇಳ್ತಾರೆ. ಇಲ್ಲಿ ರಾಶಿಕಾ ಅವರನ್ನು ಕರೆದ್ರೆ ಇವಳೇನು ಕಿಚನ್ ಡಿಪಾರ್ಟ್ಮೆಂಟಾ, ಇವಳೇ ಇಲ್ಲಿ ಮೂಗು ತೋರಿಸ್ತಾ ಇರೋದು. ಅಶ್ವಿನಿ ಗೌಡ ಅವರು ಸುಮ್ಮನೆ ಇರ್ಬೇಕಾಗಿತ್ತು. ಆದ್ರೆ ಇವರು ಹೋಗಿ ನೀನು ಎಲ್ಲದರಲ್ಲೂ ತಲೆ ಹಾಕ್ತಿದೀಯ, ನೀನು ಹೀಗೆ ಮಾತಾಡಿದ್ರೆ ಸರಿ ಇರೋದಿಲ್ಲ ಅಂತ ಅವಳಿಗೆ ಕೈ ತೋರಿಸಿ ಮಾತಾಡ್ತಾರೆ. ಆಗ ಕ್ಯಾಪ್ಟನ್ ರಘು ಅವರು ಹೇಳ್ತಾರೆ, ಯಾಕೆ ಎಲ್ಲರೂ ಕೂಗಾಡ್ತಾ ಇದ್ದೀರಿ, ಅವಳಿಗೆ ಬೈತಾ ಇದ್ದೀರಿ, ಅವಳೇ ಮನೆಯ ಎಲ್ಲ ಕೆಲಸವನ್ನು ಮಾಡ್ತಾ ಇರೋದು, ಕುತ್ಕೊಂಡು ಮಾತಾಡ್ತಾ ಇರೋದು ನೀವಿಬ್ರು. ಕೆಲಸವನ್ನು ಮಾಡೋದು ಬಿಟ್ಟು ಆ ಹುಡುಗಿ ಜೊತೆ ಜಗಳ ಮಾಡ್ತಾ ಇದ್ದೀರಾ ಅಂತ ಅವರಿಗೆ ಹೇಳ್ತಾರೆ. ಅಶ್ವಿನಿ ಗೌಡ ಅವರು ಮತ್ತೆ ತಮ್ಮ ಬುದ್ಧಿಯನ್ನು ತೋರಿಸ್ತಾ ಇದ್ದಾರೆ. ಅಶ್ವಿನಿ ಗೌಡ ಮತ್ತು ರಾಶಿಕಾ ಇವರಿಬ್ಬರು ರಕ್ಷಿತಾಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಇವರು ಮಹಾರಾಣಿಯರು, ರಕ್ಷಿತಾ ಮಾತ್ರ ಸೇವಕಿ ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ವಹಿಸಿರೋ ಕೆಲಸವನ್ನು ಎಲ್ಲರೂ ಮಾಡಲೇಬೇಕು. ಹಾಗೆ ರಘು ಅವರು ನಿರ್ಧಾರ ತುಂಬಾ ಚೆನ್ನಾಗಿರುತ್ತೆ. ರಘು ಅವರು ಎಲ್ಲವನ್ನು ನೋಡ್ತಿರ್ತಾರೆ, ಹಾಗೆ ಎಲ್ಲವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಹಾಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಕ್ಷಣ ಕಂಡು ಹಿಡಿದು ಅದನ್ನು ಹೇಳ್ತಾರೆ. ರಕ್ಷಿತಾ ಮಾಡಿದ್ದು ಸರಿ. ವೀಕ್ಷಕರೇ, ಈ ಮನೆಯಲ್ಲಿ ಯಾರು ಕರೆಕ್ಟ್ ಆಗಿದ್ದಾರೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.